Good morning, dear children. A pleasant welcome to today's virtual class. Dear children, in the last class, we discussed about KSEB Model Question Paper 2. In that, we discussed and solved 21 questions in that paper. In today's class, let's solve the remaining questions from the same paper. Yes. So, in the last class, we already solved the 21 questions. So, now let's continue the same paper. Now, let us solve the 22nd question. If P of x comma y divides the line join A of x1 comma y1, B of x2 comma y2 in the ratio m1 is to m2, then x and y are equal to. So, it's very simple. So, this question is based on the section formula. So, here P of x comma y, E P of x comma y another the point which divides this points, that is E of x1 comma y1 and B of x2 comma y2 in the ratio m1 is to m2. Then we have to find the x and y. ಇಲ್ಲಿ ಎಕ್ಸ್ ಆ್ಯಂಡ್ ವೈನ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಎಕ್ಸ್ ಆ್ಯಂಡ್ ವೈ ಯಾವುದಕ್ಕೆ ಈಕ್ವಲ್ ಆಗುತ್ತೆ ಅಂತ ನಾವಿಲ್ಲಿ ಕಂಡುಹಿಡಿಬೇಕು. ಸೊ ಇಟ್ಸ್ ವೆರಿ ಸಿಂಪಲ್, ಇಟ್ಸ್ ಜಸ್ಟ್ ಅ ಫಾರ್ಮುಲಾ. ಸೊ ನೋಡ್ತಾ ಹೋಗಿ, ಎಕ್ಸ್ ಇಸ್ ಇಕ್ವಲ್ಸ್ ಟು m1 x1 ಪ್ಲಸ್ m2 x2 ಬೈ m1 ಪ್ಲಸ್ m2, y is equals to m1 y1 plus m2 y2 by m1 plus m2. No, it is wrong. So, m1 x2 ಬರಬೇಕು ಹೌದಲ್ವಾ. ಸೊ x is equals to m1 x2 plus m2 x1 by m1 plus m2. So, y is equals to m1 y2 plus m2 y1 by m1 plus m2. Yes, this is the correct answer ಹೌದಲ್ವಾ. ಸೊ ನಾವು ಅದನ್ನು ಹೇಗೆ ಕಲ್ತಿದ್ವಿ, ಇಲ್ಲಿ ಎಕ್ಸ್ ಮತ್ತು ವೈಗೆ ಸಪ್ರೇಟಾಗಿ ಕೊಟ್ಟಿದ್ದಾರೆ ಇಲ್ಲಿ ವ್ಯಾಲ್ಯೂ. ಸೊ ನಾವು ಯಾವ ರೀತಿ ಕಲಿತಿದ್ವಿ, ಸೆಕ್ಷನ್ ಫಾರ್ಮುಲಾ P of x comma y is equals to m1 x2 plus m2 x1 by m1 plus m2 comma m1 y2 plus m2 y1 by m1 plus m2. ಓಕೆ, ಸೊ ಇಲ್ಲಿ ಆನ್ಸರ್ ಸಪ್ರೇಟಾಗಿ ಕೊಟ್ಟಿದ್ದಾರೆ ಅಷ್ಟೇ. ಓಕೆ, ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ ಸಪ್ರೇಟಾಗಿ ಕೊಟ್ಟಿದ್ದಾರೆ. ನೆಕ್ಸ್ಟ್, ಲೆಟ್ ಅಸ್ ಸಾಲ್ವ್ ದ 23rd ಕ್ವೆಶನ್. ಇನ್ ದ cumulative frequency distribution table given below, the number of families having the income range of 20,000 and rupees 25,000 is. ನೋಡಿ, ಇಲ್ಲಿ ಒಂದು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಕೊಟ್ಟಿದ್ದಾರೆ. ಸೊ ಎಷ್ಟು ಫ್ಯಾಮಿಲೀಸು ಅವರ ಇನ್ಕಮ್ ರೇಂಜು 20,000 ಆ್ಯಂಡ್ 25,000 ಇದೆ ಅಂತ ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಹೋಗಿ. ಸೊ ಮೋರ್ ದ್ಯಾನ್ 5,000 100 ಫ್ಯಾಮಿಲೀಸ್ ಇದೆ, ಮೋರ್ ದ್ಯಾನ್ 10,000 85 ಫ್ಯಾಮಿಲೀಸ್, ಮೋರ್ ದ್ಯಾನ್ 15,000 69 ಫ್ಯಾಮಿಲೀಸ್ ಇದೆ, ಮೋರ್ ದ್ಯಾನ್ 20,000 50 ಫ್ಯಾಮಿಲೀಸ್ ಇದೆ, ಮೋರ್ ದ್ಯಾನ್ 25,000 37 ಫ್ಯಾಮಿಲೀಸ್ ಇದೆ, ಮೋರ್ ದ್ಯಾನ್ 30,000 15 ಫ್ಯಾಮಿಲೀಸ್ ಇದೆ. ಸೊ ಇಲ್ಲಿ ನಾವು ಏನು ಕಂಡುಹಿಡಬೇಕು, ವಿ ಹ್ಯಾವ್ ಟು ಫೈಂಡ್ ದ ಇನ್ಕಮ್ ರೇಂಜ್ ಆಫ್ 20,000 ಆ್ಯಂಡ್ 25,000, ಅಂದರೆ ಈ ನಡುವೆ ರೇಂಜ್ ಕಂಡುಹಿಡಬೇಕು. ಸೊ ರೇಂಜ್ ಅಂದರೆ ಗೊತ್ತಿದೆ ನಮಗೆ. ಸೊ ಹೈಯೆಸ್ಟ್ ಮೈನಸ್ ಲೋಯೆಸ್ಟ್ ಸ್ಕೋರ್. ಸೊ ಇಲ್ಲಿ 20,000 ನೀವು ನೋಡಿ 50 ಫ್ಯಾಮಿಲೀಸ್ ಇದೆ, 25,000 ಎಷ್ಟಿದೆ 37 ಫ್ಯಾಮಿಲೀಸ್ ಇದೆ. ಸೊ ಜಸ್ಟ್ ವಿ ಹ್ಯಾವ್ ಟು ಸಬ್ಟ್ರಾಕ್ಟ್ ದಿಸ್. ಓಕೆ, ಈ ಏನು ನಂಬರ್ ಆಫ್ ಫ್ಯಾಮಿಲೀಸ್ ಕೊಟ್ಟಿದ್ದಾರಲ್ಲ ಇದನ್ನು ಸಬ್ಟ್ರಾಕ್ಟ್ ಮಾಡಬೇಕು. ಸೊ 15 ಮೈನಸ್ 37 13. ಓಕೆ, ಸೊ ಇಲ್ಲಿ ರೇಂಜ್ ಕಂಡುಹಿಡಿಯೋಕೆ ಕೇಳಿದ್ದಾರೆ. ರೇಂಜ್ ಅಂದರೆ ಗೊತ್ತಿದೆ H ಮೈನಸ್ ಎಲ್. ಸೊ 50 ಮೈನಸ್ 37 13. ಸೊ ದ ಕರೆಕ್ಟ್ ಆನ್ಸರ್ ಈಸ್ 13. ಕ್ಲಿಯರ್? ನೆಕ್ಸ್ಟ್ 24th. The average marks scored by a student in a test of 6 subjects is 18. ಸೊ ನೋಡಿ, ಒಂದು ಆವ್ರೇಜ್ ಮಾರ್ಕ್ಸ್ ಒಂದು ಸ್ಟೂಡೆಂಟು 6 ಸಬ್ಜೆಕ್ಟಲ್ಲಿ ಸ್ಕೋರ್ ಮಾಡಿರೋ ಒಂದು ಆವ್ರೇಜ್ ಮಾರ್ಕ್ಸ್ ಎಷ್ಟಿದೆ 18 ಇದೆ. ದಿ ಸಮ್ ಆಫ್ ದ ಮಾರ್ಕ್ಸ್ ಸ್ಕೋರ್ಡ್ ಬೈ ಹಿಮ್ ಇನ್ 5 ಸಬ್ಜೆಕ್ಟ್ ಈಸ್ 86. ಸೊ ಆ ಒಂದು ಸ್ಟೂಡೆಂಟು 5 ಸಬ್ಜೆಕ್ಟಲ್ಲಿ ಎಷ್ಟು ಸ್ಕೋರ್ ಮಾಡಿದೆ ಅಂದರೆ ಟೋಟಲ್ 86 ಮಾರ್ಕ್ಸ್ ಸ್ಕೋರ್ ಮಾಡಿದೆ. ದೆನ್ ದ ಮಾರ್ಕ್ಸ್ ಸ್ಕೋರ್ಡ್ ಬೈ ಹಿಮ್ ಇನ್ ದ 6th ಸಬ್ಜೆಕ್ಟ್ ನೋಡಿ. ಸೊ ಟೋಟಲ್ 6 ಸಬ್ಜೆಕ್ಟನ್ನ ನಾವು ಆ್ಯಡ್ ಮಾಡಿ, ಏನು 6 ಸಬ್ಜೆಕ್ಟು ಕನ್ನಡ ಇಂಗ್ಲೀಷ್ ಹಿಂದಿ ಮ್ಯಾಥ್ಸ್ ಸೈನ್ಸ್ ಸೋಷಲ್ 6 ಸಬ್ಜೆಕ್ಟಲ್ಲಿ ಎಷ್ಟು ಮಾರ್ಕ್ಸ್ ತೊಗೊಂಡಿದೆ ಅದನ್ನು ಆ್ಯಡ್ ಮಾಡಿ ಡಿವೈಡೆಡ್ ಬೈ 6 ಮಾಡಿದರೆ ಆವ್ರೇಜ್ ಸ್ಕೋರ್ ಎಷ್ಟು ಬರುತ್ತೆ 18 ಬರುತ್ತೆ. ಅದೇ 5 ಸಬ್ಜೆಕ್ಟನ್ನ ಮಾರ್ಕ್ಸನ್ನು ಆ್ಯಡ್ ಮಾಡಿದರೆ 86 ಬರುತ್ತೆ. ಹಾಗಾದರೆ 6th ಸಬ್ಜೆಕ್ಟಿನ ಮಾರ್ಕ್ಸು ಎಷ್ಟು? ಓಕೆ, ಸೊ ದ ಮಾರ್ಕ್ಸ್ ಸ್ಕೋರ್ಡ್ ಇನ್ 6th ಸಬ್ಜೆಕ್ಟ್ ಬಿ ಎಕ್ಸ್. ನಮಗೆ ಗೊತ್ತಿಲ್ಲ, ಅದು ಲೆಟ್ ಇಟ್ ಬಿ ಎಕ್ಸ್ ಅಂತ ತೊಗೊಳ್ಳೋಣ. ಸೊ 5 ಸಬ್ಜೆಕ್ಟಲ್ಲಿ ಸ್ಕೋರ್ ಮಾಡಿರೋ ಮಾರ್ಕ್ಸ್ ಎಷ್ಟು 86.
ಸೊ ಸಿಕ್ಸ್ತ್ ಸಬ್ಜೆಕ್ಟು ಎಕ್ಸ್ ಅಂತ ಅಂದ್ಕೊಂಡಿದ್ವಿ. ಡಿವೈಡೆಡ್ ಬೈ 6. ಯಾಕೆ ಡಿವೈಡೆಡ್ ಬೈ 6ಅಲ್ಲಿ? ಬಿಕಾಸ್ 6 ಸಬ್ಜೆಕ್ಟ್ಸ್ ಇದೆ. ಸೊ ದಟ್ಸ್ ಈಸ್ ಈಕ್ವಲ್ಸ್ ಟು 18 ಬಿಕಾಸ್ ದಿಸ್ ಈಸ್ ದ ಆವ್ರೇಜ್ ಸ್ಕೋರ್. ಸೊ ನಾವು ಯಾವ ರೀತಿ ಬರಿತೀವಿ ಹೇಳಿ ಮಕ್ಕಳ ಫಾರ್ಮುಲಾ? ಸೊ ಎಕ್ಸ್ ಬಾರ್ ಅಂತ ಬರಿತೀವಿ, ಹೌದಲ್ವೇನ್ರಿ? ಎಕ್ಸ್ ಬಾರ್ ಇಸ್ ಈಕ್ವಲ್ಸ್ ಟು ಓಕೆ ಸಿಗ್ಮಾ ಎಫ್ ಎಕ್ಸ್ ಬೈ ಎನ್. ಓಕೆ, ಇಲ್ಲಿ ನಮಗೆ ಟೋಟಲ್ ಎಕ್ಸ್ ಬಾರ್ ಇಸ್ ಈಕ್ವಲ್ಸ್ ಟು ಸಮ್ ಆಫ್ ಆಲ್ ದ ಸ್ಕೋರ್ ಡಿವೈಡೆಡ್ ಬೈ ಟೋಟಲ್ ಸ್ಕೋರ್ಸ್. ಸೊ ಸಮ್ ಆಫ್ ಆಲ್ ದ ಸ್ಕೋರ್ಸ್ ಏನಿದೆ ಇಲ್ಲಿ 5 ಸಬ್ಜೆಕ್ಟಿಂದು 86 ಮಾರ್ಕ್ಸ್ ಇದೆ ಆ್ಯಂಡ್ 6th ಸಬ್ಜೆಕ್ಟಿಂದು ಗೊತ್ತಿಲ್ಲ ಎಕ್ಸ್ ಇದೆ. ಸೊ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಸಬ್ಜೆಕ್ಟು 6. ಸೊ ಇಲ್ಲಿ ಎಕ್ಸ್ ಬಾರ್ ಬದಲು ಏನು ಸಬ್ಸ್ಟಿಟ್ಯೂಟ್ ಮಾಡಿದರೆ ಎಕ್ಸ್ ಬಾರ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಹಾಗಾಗಿ 18 ಅಂತ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ತಿದ್ದಾರೆ ಅವರು. ಸೊ 18 ಈಸ್ ಈಕ್ವಲ್ಸ್ ಟು 86 ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ 6. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡ್ತಾ ಹೋಗ್ಬೇಕು ಈಗ. ಓಕೆ, ಸೊ 86 ಪ್ಲಸ್ ಎಕ್ಸ್ ಇಂಟು 18 ಇಂಟು 6. ಸೊ ಈಗ ಏನು ಮಾಡಬೇಕು, ನಾವು ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡ್ತಾ ಹೋಗಬೇಕು. ಕ್ಲಿಯರ್ ಅಲ್ಲ? ಇದು ಗೊತ್ತಾಯ್ತಲ್ಲ ಮಕ್ಕಳ ಹೇಗೆ ಅಂತ? ಸೊ ನಾವು ಜಸ್ಟ್ ವಿ ಹ್ಯಾವ್ ಟು cross multiply. So 86 plus x is equals to 18 into 6. So 18 6 108. So x is equals to 108 plus 86 LHS RHS ಬಂದರೆ minus 86 ಆಗುತ್ತೆ. So x is equals to 108 minus 86 that is equals to 22. ಹಾಗಾದರೆ ಆ 6ನೇ ಸಬ್ಜೆಕ್ಟಲ್ಲಿ ಮಗು ಎಷ್ಟು ಸ್ಕೋರ್ ಮಾಡಿದೆ? 22 ಮಾರ್ಕ್ಸ್ ಸ್ಕೋರ್ ಮಾಡಿದೆ. ಕ್ಲಿಯರ್? ಓಕೆ. Next, 25th question. The median and mode of a grouped scores are 26 and 29 respectively. Then the mean of the score is. So ನೋಡಿ, ಮೀಡಿಯನ್ ಕೊಟ್ಟಿದ್ದಾರೆ, ಮೋಡ್ ಕೂಡ ಕೊಟ್ಟಿದ್ದಾರೆ, ಒಂದು ಗ್ರೂಪ್ಡ್ ಫ್ರೀಕ್ವೆನ್ಸಿ, ಒಂದು ಗ್ರೂಪ್ಡ್ ಸ್ಕೋರು. ಸೊ ಹಾಗಾದರೆ ನಾವೇನು ಕಂಡುಹಿಡಬೇಕೀಗ? ಮೀನ್ ಕಂಡುಹಿಡಬೇಕು. ಸೊ ನಮಗೆ ಫಾರ್ಮುಲಾ ಗೊತ್ತಿದೆ, ಹೌದಲ್ವಾ? ಸೊ ವಾಟ್ ಇಸ್ ದ ಫಾರ್ಮುಲಾ? 2 mean is equals to 3 median minus mode. So 2 mean is equals to 3 median minus mode. ಸೊ ಇಲ್ಲಿ ನಿಮಗೆ ಮಿಕ್ಸಲ್ಲಿ ಕೊಟ್ಟಿದ್ದಾರೆ, ಕನ್ನಡ ಮತ್ತು ಇಂಗ್ಲೀಷ್ ಎಲ್ಲ ಒಂದು ಕಡೆ ಸೈಡಲ್ಲಿ ಬರ್ಕೊಂಬಿಡಿ ನೀಟಾಗಿ. ಸೊ 2 mean is equals to 3 median minus mode. ಗೊತ್ತಾಗುತ್ತಲ್ವ ಮಕ್ಕಳ ಈಗ? ಓಕೆ, ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಅಷ್ಟೆ. ಸೊ 2 ಮೀನ್ ಕೊಟ್ಟಿದ್ದಾರಾ ಇಲ್ಲಿ? ಇಲ್ಲ, ಮೀನೇ ಫೈಂಡ್ ಔಟ್ ಮಾಡಬೇಕು. ಸೊ 2 mean is equals to 3 ಮೀಡಿಯನ್ ಕೊಟ್ಟಿದ್ದಾರೆ. ಎಷ್ಟು ಮೀಡಿಯನು? 26. 3 into 26 ಮೈನಸ್ ಮೋಡ್ ಎಷ್ಟಿದೆ ನೋಡಿ? ಮೈನಸ್ ಮೋಡು 29 ಇದೆ. ಓಕೆ, ಸೊ 3 into 26 ಸೊ 78 ಮೈನಸ್ 29. ಈ 2 ಎಲ್ಲಿಗೆ ಬರುತ್ತೆ ಈಗ? ನಮಗೆ ಡಿನಾಮಿನೇಟ್ರಿಗೆ ಬರುತ್ತೆ. ಸೊ 78 ಮೈನಸ್ 29 ಎಷ್ಟು ಬರುತ್ತೆ? 78ಅಲ್ಲಿ 29 ಹೋದರೆ 49. ಸೊ 49/2. ಸೊ 49/2 ಅಂದರೆ ಎಷ್ಟು ಬರುತ್ತಪ್ಪ? 24.5. ಕ್ಲಿಯರ್? ನೋಡಿ, 2 mean is equals to 3 median minus mode. 2 mean is equals to 3 median ಸ್ಕೋರ್ ಗೊತ್ತಿದೆ 26 ಮೈನಸ್ ಮೋಡ್ ಸ್ಕೋರ್ 29. 3 26 78 ಮೈನಸ್ 29. ಈ 2 ಏನಿದೆಯಲ್ಲ ಅದು ಡಿನಾಮಿನೇಟರ್ಗೆ ಬರುತ್ತೆ. ಸೊ 78 ಮೈನಸ್ 29 49 ಡಿವೈಡೆಡ್ ಬೈ 2 ದಟ್ಸ್ ಈಸ್ ಈಕ್ವಲ್ಸ್ ಟು 24.5. ಕ್ಲಿಯರ್? ನೆಕ್ಸ್ಟ್ 26th question. In the given figure, angle B is equals to 90 degree, AB is equals to BC is equals to 2 centimeter. Then the length of ACE. Very simple. ನೋಡಿ, ಆ್ಯಂಗಲ್ ಬಿ 90 ಡಿಗ್ರಿ ಇದೆ, ಎ ಬಿ 2 ಸೆಂಟಿಮೀಟರ್ ಇದೆ, ಬಿ ಸಿ ಕೂಡ 2 ಸೆಂಟಿಮೀಟರ್ ಇದೆ. ಬೇಕಾಗಿರೋದೇನಪ್ಪ? ಎ ಸಿ. ತುಂಬ ಸಿಂಪಲ್. ಸೊ ಅಕಾರ್ಡಿಂಗ್ ಟು ಪೈಥಾಗೊರಸ್ ಥಿಯರಮ್, ಆಸ್ ವಿ ನೋ ದ ಸೈಡ್ ವಿಚ್ ಇಸ್ ಅಪೋಸಿಟ್ ಟು 90 degree we are going to call it as hypotenuse. Here AC is hypotenuse. So as we know, according to Pythagoras theorem, the square on the hypotenuse is equals to sum of the squares on the other two sides. So AC square is equals to AB square plus BC square. AC square is equals to AB. What is the value of AB? 2. 2 square plus BC value 2 square. So AC square is equals to 4 plus 4 is equals to 8. So AC is equals to 4 plus 4 means what? 8.
So s is equals to square root of 8. So 8 we can simply write the 8 as in the simplest form, like 4 into 2. So the square root of 4 is 2. So what is the answer? 2 root 2. The answer is 2 root 2 centimeter. Okay. Next, 27. In the triangle ABC, if DE parallel to BC, ನೋಡಿ DE ಅನ್ನೋದು BCಗೆ ಪ್ಯಾರಲಲ್ ಆದರೆ then the relation which is 2 is very simple. ಇದು ಯಾವ ಒಂದು ಥೇರಮ್ನ ಹೇಳುತ್ತೆ? According to Thales theorem, if a line drawn parallel to a side of a triangle, then it divides the other two sides proportionally. So if DE is parallel to BC, then AD divided by DB is equals to AE by EC. ನೋಡಿ, if DE is parallel to BC, then AD by DB ಅನ್ನೋದು ಯಾವುದಕ್ಕೆ ಈಕ್ವಲು? AE by ECಗೆ ಈಕ್ವಲ್ ಆಗುತ್ತೆ. ಸೊ ಹಾಗಾದ್ರೆ ಯಾವುದಿದೆ ಕರೆಕ್ಟ್ ರಿಲೇಷನ್ಶಿಪ್ ನೋಡಿ? AD by DB ಇದೆಯಾ ಇಲ್ಲಿ? ನೋ, ಇಲ್ಲ. ಸೊ ವಿ ಹ್ಯಾವ್ ಟು ಸರ್ಚ್ ಆಪ್ಷನ್ 4. AD by DB is equals to AE by EC. ನೋ, ಇಲ್ಲೂ ಇಲ್ಲ. ಸೊ ಹಾಗಾದರೆ ಇದನ್ನ ಯಾವ್ದು ತೊಗೊಂಡಿದ್ದಾರೆ ಇಲ್ಲಿ? AD by AB up by full, AE by AC up by full. ಸೊ ಇಲ್ಲಿ ಕರೋಲರಿ ಆಫ್ BPT ತೊಗೊಂಡಿದ್ದಾರೆ ನೋಡಿ. ನಾವು BPT ಕೊಟ್ಟಿಲ್ಲ, AD by DB is equals to AE by EC ಕೊಟ್ಟಿಲ್ಲ. ಸೊ ಆವಾಗ ನೀವು ಯಾವುದ್ರ ಬಗ್ಗೆ ಯೋಚನೆ ಮಾಡಬೇಕು? ಕರೋಲರಿ ಆಫ್ ಥಿಯರಮ್. ಸೊ ಹೇಳ್ಕೊಟ್ಟಿದೆ ನೋಡಿ, ಅಪ್ ಡಿವೈಡೆಡ್ ಬೈ ಫುಲ್, ಅಪ್ ಡಿವೈಡೆಡ್ ಬೈ ಫುಲ್. ಸೊ AD by AB is equals to AE by AC. So option C is the right answer, children. Clear? Okay. Next, 28th question. Triangle ABC is similar to triangle PQR and their areas are in the ratio 25:9. If BC is 5 cm, then the length of QR is. So as we know, if the two triangles are similar, the triangle ABC by area of a triangle ABC by area of a triangle PQR is equals to squares of the corresponding sides. ಸೊ ನಾವು ಥೇರಮಲ್ಲಿ ಇದನ್ನು ಕಲ್ತಿದ್ದೀವಲ್ವ, ಏರಿಯಾಸ್ ಆಫ್ ಸಿಮಿಲರ್ ಟ್ರಯಾಂಗಲ್ಸ್ ಥೇರಮಲ್ಲಿ. ಸೊ ಏರಿಯಾ ಆಫ್ ಅ ಟ್ರಯಾಂಗಲ್ ABC by area of a triangle PQR is equals to square of the corresponding side. ಇಲ್ಲಿ ಸೈಡ್ ಯಾವ್ದು ಕೊಟ್ಟಿದ್ದಾರೆ? BC and QR. ಸೊ ಏರಿಯಾ ಆಫ್ ಟ್ರಯಾಂಗಲ್ ABC by area of triangle PQR is equals to BC square by QR square. ಸೊ ABC ಕೊಟ್ಟಿದ್ದಾರೆ ಏರಿಯಾ, ಟ್ರಯಾಂಗಲ್ ABC ಏರಿಯಾ ಕೊಟ್ಟಿದ್ದಾರೆ 25, ಟ್ರಯಾಂಗಲ್ PQRನ ಏರಿಯಾ ಕೊಟ್ಟಿದ್ದಾರೆ 9. ಸೊ 25 by 9 is equals to BC means 5 square divided by QR square. ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. QR square into 25 is equals to 9 into 5 square. 9 into 5 square and rest to 25. So 9 into 25 divided by 25. So 25 gets cancelled. So QR square is equals to 9. So QR square is equals to 9. Then QR is equals to how much? 3. Because square ikkade bandre agutte, root agutte. Square root of 9 andre 3. Clear? So therefore the value of QR is equals to 3, children. Okay. Next, 29th question. The measure of 3 angles of a triangle are in the ratio 1:2:3, then the triangle is. The measure of 3 angles of a triangle are in the ratio 1:2:3, then the triangle is. ನೋಡಿ, ಸೊ ಒಂದು ಟ್ರಯಾಂಗಲ್ನ ಮೆಷರ್ ಅಂದರೆ 3 ಕೋನಗಳ ಒಂದು ಮೆಷರ್ ಯಾವ ಒಂದು ರೇಷಿಯೋದಲ್ಲಿದೆ? 1:2:3. ಹಾಗಾದರೆ ಆ ಟ್ರಯಾಂಗಲ್ ಯಾವ ಥರ ಟ್ರಯಾಂಗಲ್ ಅಂತ? ಆ್ಯಸ್ ವಿ ನೋ, ದ ಸಮ್ ಆಫ್ ದ 3 angles ಆಫ್ ಅ ಟ್ರಯಾಂಗಲ್ ಇಸ್ ಈಕ್ವಲ್ಸ್ ಟು 180 degree. ಸೊ ದೇ ಆರ್ ಗಿವನ್ ದ angles in ratio. Let it be 1x, 2x and 3x. So 1x plus 2x plus 3x is equals to 180 degree. So 1x plus 2x plus 3x is equals to 6x. 6x is equals to 180 degree. So x is equals to 180 by 6. X is equals to 30 degree. Okay. So x into 1 into x, so 1 into 30 degree, 30 degree. 2 into x, 2 means 2 into 30, 60 degree. 3 into 30, 90 degree. ಸೊ ಇಲ್ಲಿ ಯಾವುದಾದ್ರೂ ಒಂದು ಆ್ಯಂಗಲ್ 90 ಡಿಗ್ರಿಗೆ ಸಮ ಆಗಿರೋದ್ರಿಂದ ಇದು ಯಾವ ಥರ ಟ್ರಯಾಂಗಲ್ ಆಗುತ್ತೆ ಮಕ್ಕಳ? ರೈಟ್ ಆ್ಯಂಗಲ್ ಟ್ರಯಾಂಗಲ್. ದೇರ್ಫೋರ್ ದ ಗಿವನ್ ಟ್ರಯಾಂಗಲ್ ಈಸ್ ವಾಟ್? ರೈಟ್ ಆ್ಯಂಗಲ್ ಟ್ರಯಾಂಗಲ್. ಕ್ಲಿಯರ್? ಓಕೆ. ನೆಕ್ಸ್ಟ್ 30th ಕ್ವೆಶನ್. ದಿಸ್ ಟ್ರೂ ಸ್ಟೇಟ್ಮೆಂಟ್ ಇನ್ ದ ಫಾಲೋಯಿಂಗ್, ಕೆಳಗಡೆ ಕೊಟ್ಟಿರೋದ್ರಲ್ಲಿ ಯಾವ ಸ್ಟೇಟ್ಮೆಂಟು ಸರಿ ಇದೆ ನೋಡುತ್ತಾ ಹೋಗೋಣ ಒಂದೊಂದು ಸ್ಟೇಟ್ಮೆಂಟ್. 2 ಸಿಮಿಲರ್ ಟ್ರಯಾಂಗಲ್ಸ್ ಆರ್ ಆಲ್ವೇಸ್ ಕಾಂಗ್ರೆಂಟ್. ನೋಡಿ, 2 ಸಿಮಿಲರ್ ಟ್ರಯಾಂಗಲ್ಸು ಯಾವಾಗಲೂ ಕಾಂಗ್ರೆಂಟ್ ಆಗಿರುತ್ತೆ ಅಂತ. ಸೊ ಹಾಗಾದರೆ ಈ ಒಂದು ನಾವು ಆನ್ಸರ್ನ ಫೈಂಡ್ ಔಟ್ ಮಾಡೋ ಮುಂಚೆ
ಸಿಮಿಲರ್ ಟ್ರಯಾಂಗಲ್ಸ್ ಅಂದ್ರೇನು, ಕಾಂಗ್ರೆಂಟ್ ಟ್ರಯಾಂಗಲ್ಸ್ ಅಂದ್ರೇನು ಅನ್ನೋದನ್ನ ಫಸ್ಟ್ ಇನ್ನೊಂದ್ಸರಿ ರೀಕಾಲ್ ಮಾಡ್ಕೊಳ್ಳೋಣ. Two triangles are said to be congruent if they are having this exactly the same shape and same size. ಎರಡು ಟ್ರಯಾಂಗಲ್ ಸೇಮ್ ಶೇಪ್ ಇದ್ದು ಸೇಮ್ ಸೈಜ್ ಇದ್ರೆ ಅದನ್ನು ಕಾಂಗ್ರೆಂಟ್ ಅಂತ ಹೇಳ್ತೇವೆ. ಇಫ್ ದ ಟ್ರಯಾಂಗಲ್ಸ್ ಹ್ಯಾವಿಂಗ್ ದ ಸೇಮ್ ಶೇಪ್ ಆ್ಯಂಡ್ ಡಿಫ್ರೆಂಟ್ ಸೈಜಸ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಸಿಮಿಲರ್. ಓಕೆ, ಸೊ ಹಾಗಾದರೆ ಎರಡು ಸಿಮಿಲರ್ ಟ್ರಯಾಂಗಲ್ಸ್ ಯಾವಾಗಲೂ ಕಾಂಗ್ರೆಂಟ್ ಆಗಿರುತ್ತಾ ಅನ್ನೋದು ಫಸ್ಟ್ ಸ್ಟೇಟ್ಮೆಂಟ್. ಅ ಸ್ಕ್ವೇರ್ ಆ್ಯಂಡ್ ಅ ರೆಕ್ಟ್ಯಾಂಗಲ್ ಆರ್ ಆಲ್ವೇಸ್ ಸಿಮಿಲರ್. ಸ್ಕ್ವೇರ್ ಮತ್ತು ರೆಕ್ಟ್ಯಾಂಗಲ್ ಸಿಮಿಲರ್ ಆಗಿರುತ್ತೆ ಯಾವಾಗಲೂ, ಆಗುತ್ತಾ? ಇಲ್ಲ. ಸೊ ಥರ್ಡ್ ಒನ್, ಟೂ ಈಕ್ವಿಯಾಂಗ್ಯುಲರ್ ಟ್ರಯಾಂಗಲ್ಸ್ ಆರ್ ಆಲ್ವೇಸ್ ಸಿಮಿಲರ್. ಎರಡು ಈಕ್ವಿಯಾಂಗ್ಯುಲರ್ ಟ್ರಯಾಂಗಲ್ಸ್. ಸೊ ಎರಡು ಈಕ್ವಿಯಾಂಗ್ಯುಲರ್ ಅಂದರೆ ಎರಡು ಆ್ಯಂಗಲ್ಸು ಏನು, ಎರಡು ಟ್ರಯಾಂಗಲಿನ ಆ್ಯಂಗಲ್ಸ್ ಏನಿರುತ್ತೆ ಈಕ್ವಲ್ ಇರುತ್ತೆ. ಸೊ ಟೂ ಈಕ್ವಿಯಾಂಗ್ಯುಲರ್ ಟ್ರಯಾಂಗಲ್ಸ್ ಆರ್ ಆಲ್ವೇಸ್ ಸಿಮಿಲರ್. ನೆಕ್ಸ್ಟ್ ಆಪ್ಷನ್ ಡಿ, ಅ ಸ್ಕ್ವೇರ್ ಆ್ಯಂಡ್ ಅ ರೋಂಬಸ್ ಆರ್ ಆಲ್ವೇಸ್ ಸಿಮಿಲರ್. ಸ್ಕ್ವೇರ್ ಮತ್ತು ರೋಂಬಸ್ ಸಿಮಿಲರ್ ಆಗುತ್ತೆ ಅಂದರೆ ಇಲ್ಲ. ಬಿಕಾಸ್ ಸ್ಕ್ವೇರ್ ನೀವು ಯೋಚನೆ ಮಾಡ್ಬೋದು, ಸ್ಕ್ವೇರಲ್ಲೂ ಎಲ್ಲ ಸೈಡ್ಸ್ ಈಕ್ವಲ್ ಇರುತ್ತೆ, ರೋಂಬಸಲ್ಲೂ ಎಲ್ಲ ಸೈಡ್ಸ್ ಈಕ್ವಲ್ ಇರುತ್ತೆ, ಈಕ್ವಲ್ ಆಗ್ಬೋದಲ್ಲ ಅಂತ. ಸೊ ನೆನ್ಪಿಟ್ಕೊಳ್ಳಿ, ಡಯಾಗ್ನಲ್ಸ್ ಆಫ್ ಅ ಸ್ಕ್ವೇರ್ ಈಕ್ವಲ್, ಆದರೆ ರೋಂಬಸ್ಸಲ್ಲಿ ಡಯಾಗ್ನಲ್ಸ್ ಆಫ್ ದ ರೋಂಬಸ್ ಆರ್ ನಾಟ್ ಈಕ್ವಲ್, ಹಾಗಾಗಿ ಇದು ಈಕ್ವಲ್ ಆಗಲ್ಲ. ಸೊ ಹಾಗಾದರೆ ಕರೆಕ್ಟ್ ಆನ್ಸರ್ ಯಾವುದಪ್ಪ ಇಲ್ಲಿ? ಟೂ ಈಕ್ವಿಯಾಂಗ್ಯುಲರ್ ಟ್ರಯಾಂಗಲ್ಸ್ ಆರ್ ಆಲ್ವೇಸ್ ಸಿಮಿಲರ್ ಇಸ್ ದ ರೈಟ್ ಆನ್ಸರ್. ಹಾಗಾದರೆ ಫಸ್ಟ್ ಒನ್ ಯಾಕಾಗಲ್ಲ ಯೋಚನೆ ಮಾಡಿದ್ರಾ? ಟೂ ಸಿಮಿಲರ್ ಟ್ರಯಾಂಗಲ್ ಆರ್ ಆಲ್ವೇಸ್ ಕಾಂಗ್ರೆಂಟ್. ಎರಡು ಸಿಮಿಲರ್ ಟ್ರಯಾಂಗಲ್ಸ್ನ ನಾವು ಕಾಂಗ್ರೆಂಟ್ ಅಂತ ಹೇಳೋಕ್ಕಾಗತ್ತಾ? ನೋಡಿ, ಸೊ ಸೇಮ್ ಶೇಪ್ ಇದೆ, ಆದರೆ ಸೈಜ್ ಡಿಫ್ರೆಂಟ್ ಇದೆ. ಇದನ್ನು ಕ್ಯಾನ್ ವಿ ಕಾಲ್ಡ್ ಇಟ್ ಆಸ್ ಅ ಕಾಂಗ್ರೆಂಟ್ ಟ್ರಯಾಂಗಲ್ಸ್? ನೋ. ಸೊ ಅದೇ ಎರಡು ಈಕ್ವಿಯಾಂಗ್ಯುಲರ್ ಅಂದರೆ ಸೇಮ್ ಆ್ಯಂಗಲ್ಸ್ನ ಹೊಂದಿರುತ್ತಲ್ಲ, ಅದನ್ನು ನಾವೇನಂತ ಹೇಳ್ಬೋದು? ಸಿಮಿಲರ್. ಯಾಕೆ ಸಿಮಿಲರ್ ಅಂತ ಹೇಳ್ಬೋದು ಅಂದರೆ, ಸೊ ನಾವು ಟೂ ಟ್ರಯಾಂಗಲ್ಸ್ನ ನಾವು ಯಾವಾಗ ಸಿಮಿಲರ್ ಅಂತ ಹೇಳ್ತೀವಿ ಅಂದರೆ, ಸೊ ಇಫ್ ದ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಆ್ಯಂಡ್ ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಇನ್ ದ ಸೇಮ್ ರೇಷಿಯೋ. ಹೌದಲ್ವಾ? ನೋಡಿ, ಇಲ್ಲಿ ಕರೆಸ್ಪಾಂಡಿಂಗ್ ಆ್ಯಂಗಲ್ಸು ಈ ಟ್ರಯಾಂಗಲಿನ ಎರಡು ಕರೆಸ್ಪಾಂಡಿಂಗ್ ಆ್ಯಂಗಲ್ಸು ಸೇಮ್ ರೇಷಿಯೋದಲ್ಲಿದೆ, ಹಾಗಾಗಿ ನಾವೇನಂತ ಹೇಳ್ಬೋದು? ಅದನ್ನು ಸಿಮಿಲರ್ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ 31, ದ ಲೆಂತ್ ಆಫ್ ದ ಟ್ಯಾಂಜೆಂಟ್ಸ್ ಡ್ರಾನ್ ಟು ಅ ಸರ್ಕಲ್ ಫ್ರಮ್ ಅ ಪಾಯಿಂಟ್ ಔಟ್ಸೈಡ್. ಸೊ ದ ಲೆನ್ಸ್ ಆಫ್ ದ ಟ್ಯಾಂಜೆಂಟ್ಸ್ ಅಂದರೆ ಒಂದು ಸರ್ಕಲಿಂದ ಒಂದು ಔಟ್ಸೈಡಲ್ಲಿರೋ ಪಾಯಿಂಟಿಂದ ನಾವು ಟ್ಯಾಂಜೆಂಟ್ಸ್ನ ಡ್ರಾ ಮಾಡಿದ್ರೆ ಆ ಟ್ಯಾಂಜೆಂಟ್ಸ್ ಏನಾಗಿರುತ್ತೆ? ಅನ್ಈಕ್ವಲ್ ಆಗಿರುತ್ತಾ, ಈಕ್ವಲ್ ಆಗಿರುತ್ತಾ? ಆರ್ ಈಕ್ವಲ್ ಟು ರೇಡಿಯಸ್ ಆಫ್ ದ ಸರ್ಕಲ್, ರೇಡಿಯಸ್ ಆಫ್ ದ ಸರ್ಕಲಿಗೆ ಸಮ ಆಗಿರುತ್ತಾ, ಅಥವಾ ಡಯಾಮೀಟರ್ ಆಫ್ ದ ಸರ್ಕಲಿಗೆ ಸಮ ಆಗಿರುತ್ತಾ? ಸೊ ಇದು ಕೂಡ ನಾವು ಕಲ್ತಿದ್ದೀವಿ ಥಿಯರಮಲ್ಲಿ. ಸೊ ಇದೊಂದು ಸರ್ಕಲ್ ಅಂತ ನಾವು ಕನ್ಸಿಡರ್ ಮಾಡಿ, ಇದೊಂದು ಎಕ್ಸ್ಟರ್ನಲ್ ಪಾಯಿಂಟು. ಎಕ್ಸ್ಟರ್ನಲ್ ಪಾಯಿಂಟಿಂದ ಏನು ಟ್ಯಾಂಜೆಂಟ್ಸ್ನ ಡ್ರಾ ಮಾಡ್ತೀವಲ್ಲ, ಈ ಎರಡು ಟ್ಯಾಂಜೆಂಟ್ಸ್ ಏನಾಗಿರುತ್ತೆ? ಎಸ್, ಈಕ್ವಲ್. ಇದನ್ನು ಪ್ರೂವ್ ಕೂಡ ಮಾಡಿದ್ದೀವಿ ಥಿಯರಮಲ್ಲಿ, ಹೌದಲ್ವಾ? ಸೊ ದೇರ್ಫೋರ್ the tangents drawn from an external point to a circle are always equal. Option B is the right answer. Next, 32, in the given circle with center O, ACB, AE and BD are the tangent. So ಯಾವ್ದಾದ್ರು tangent ಅಂತ ಹೇಳಿದ್ದಾರೆ? AE, BD ಆ್ಯಂಡ್ ACB. ನೋಡಿ, ACB ಅನ್ನೋದು ಒಂದು ಟ್ಯಾಂಜೆಂಟು, AE ಅನ್ನೋದೊಂದು ಟ್ಯಾಂಜೆಂಟು, BD ಅನ್ನೋದು ಟ್ಯಾಂಜೆಂಟ್ಸ್. ಇಫ್ AB ಈಕ್ವಲ್ಸ್ ಟು 12 ಸೆಂಟಿಮೀಟರ್, AB ಕೊಟ್ಟಿದ್ದಾರೆ, ಇದೆಷ್ಟಿದೆ? 12 ಸೆಂಟಿಮೀಟರ್ ಇದೆ. AE 3 ಸೆಂಟಿಮೀಟರ್ ಇದೆ. ಸೊ ದ ಲೆಂತ್ ಆಫ್ BD, ಹಾಗಾದರೆ BDಯ ಲೆಂತ್ ಏನು? ನೋಡಿ, ಇದು ನಿಮ್ಮ ಒಂದು ಟೆಕ್ಸ್ಟ್ ಬುಕ್ಕಲ್ಲಿ ಕ್ವೆಶನ್ಸ್ ಇದೆ. ಓಕೆ, ಸೊ ನೋಡಿ, AC ಈಸ್ ಈಕ್ವಲ್ಸ್ ಟು AE, ಹೌದಲ್ವೇನ್ರಿ? AC AEಗೆ ಸಮ. ಯಾಕೆಂದರೆ ನೋಡಿ, ಅಬ್ಸರ್ವ್ ಮಾಡಿ, A ಅನ್ನೋದು ಎಕ್ಸ್ಟರ್ನಲ್ ಪಾಯಿಂಟು, ಸೊ AC ಮತ್ತು AE ಟ್ಯಾಂಜೆಂಟ್ ಆಗುತ್ತೆ ಇಲ್ಲಿಂದ ನೋಡಿದ್ರೆ, ಹಾಗಾಗಿ AC AEಗೆ ಸಮ. AE ಎಷ್ಟಂತ ಕೊಟ್ಟಿದ್ದಾರೆ? AE 3 ಸೆಂಟಿಮೀಟರ್. ಸೊ AE 3 ಆದರೆ AC ಕೂಡ ಎಷ್ಟಾಯಿತು? 3. ಸೊ ಆದರೆ AB ಫುಲ್ ಲೆಂತ್ ಕೊಟ್ಟಿದ್ರಲ್ಲ 12. ಸೊ AB 12 ಆದರೆ AC 3 ಆದರೆ, ಈ 12ಅಲ್ಲಿ 3 ಹೋದರೆ ನಮಗೇನು ಉಳಿಯುತ್ತೆ? 9. ಹಾಗಾದರೆ BC ಎಷ್ಟಾಯಿತು? 9 ಆಯಿತು. BC 9 ಆದರೆ BD ಕೂಡ 9. ನೋಡಿ ಎಷ್ಟು ಈಸಿ ಇದೆ. ಸೊ ನೋಡಿ, BD ಅನ್ನೋದು ಯಾವುದಕ್ಕೆ ಸಮ? BCಗೆ ಸಮ. ಸೊ BC ಎಷ್ಟಕ್ಕೆ ಸಮ? 9 ಸೆಂಟಿಮೀಟ್ರಿಗೆ ಸಮ. ಯಾಕೆಂದರೆ AB 12, AC 3, 12ಅಲ್ಲಿ 3 ಹೋದರೆ 9 ಸೆಂಟಿಮೀಟರ್. ಸೊ ದೇರ್ಫೋರ್ ದ ಕರೆಕ್ಟ್ ಆನ್ಸರ್ ಈಸ್ 9 ಸೆಂಟಿಮೀಟರ್. Therefore the value of BD is 9 centimeter. Clear? Next,
ಇನ್ ಅ ಸರ್ಕಲ್ ವಿತ್ ಸೆಂಟರ್ ಓ ದ ಸೆಕೆಂಡ್ ಈಸ್ ವೆರಿ ಇಂಪಾರ್ಟೆಂಟ್ ಚಿಲ್ಡ್ರನ್. ತುಂಬ ಸರಿ ರಿಪೀಟ್ ಆಗಿದೆ ಕ್ವಶನ್. ಸೊ ಇಲ್ಲಿ ಯಾವಾಗಲೂ ಏನು ಕನ್ಫ್ಯೂಷನ್ ಮಾಡ್ಕೋತೀರಾ ಅಂದರೆ ಸಿಕೆಂಟಿಗೂ ಕಾರ್ಡಿಗೂ ಮತ್ತು ಸೆಕ್ಟರ್ಗೂ ಬಹಳ ಕನ್ಫ್ಯೂಷನ್ ಮಾಡ್ಕೋತೀರಾ. ಸೊ ಇನ್ನೊಮ್ಮೆ ರೀಕಾಲ್ ಮಾಡ್ಕೊಳ್ಳಿ. ದ ಲೈನ್ ಸೆಗ್ಮೆಂಟ್ ಹ್ಯಾವಿಂಗ್ ಇಟ್ಸ್ ಎಂಡ್ ಪಾಯಿಂಟ್ ಆನ್ ದ ಸರ್ಕಲ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಅ ಕಾರ್ಡ್. The line segment which is passing through the center of the circle and having its endpoints on the circle is called a diameter. Okay. And the region between the arc and the chord is called segment. Region between the chord and arc is called segment. And the line which intersect the circle at 2 points, 2 points ಅಲ್ಲಿ ಒಂದು ಲೈನ್ ಸರ್ಕಲ್ ಇಂಟರ್ಸೆಕ್ಟ್ ಮಾಡಿ ಹೋಗುತ್ತಲ್ಲ, ಅದನ್ನು ನಾವೇನಂತ ಹೇಳ್ತೇವೆ, ಸಿಕೆಂಟ್ ಅಂತ ಹೇಳ್ತೇವೆ. ಸೊ ಹಾಗಾದ್ರೆ ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ಪಿ ಕ್ಯೂ ಅನ್ನೋದು ಕಾರ್ಡು, ಆರ್ ಕ್ಯೂ ಅನ್ನೋದು ಡಯಾಮೀಟರ್ ಕೂಡ ಆಗುತ್ತೆ, ಕಾರ್ಡು ಆಗುತ್ತೆ. ಎ ಬಿ ಅನ್ನೋದು ಟ್ಯಾಂಜೆಂಟ್. ದ ಲೈನ್ ವಿಚ್ ಪಾಸಸ್ ಥ್ರೂ ಎ ಸರ್ಕಲ್ ಅಟ್ 1 ಪಾಯಿಂಟ್ ಈಸ್ ಕಾಲ್ಡ್ ಟ್ಯಾಂಜೆಂಟ್. ಹಾಗಾದ್ರೆ ಇಲ್ಲಿ ಯಾವುದಪ್ಪ ನಮಗೆ ಸಿಕೆಂಟ್ ಈಸ್ ಎಕ್ಸ್ ವೈ. ಸೊ ಇಟ್ ಇಸ್ ಸಿಕೆಂಟ್ ಇಯರ್ ಎಕ್ಸ್ ವೈ ಇಸ್ ಸಿಕೆಂಟ್. ಕ್ಲಿಯರ್? ನೆಕ್ಸ್ಟ್ 34th question. A student divided a line of length 9 cm in the ratios 2:3. ನೋಡಿ, ಸೊ ಒಬ್ಬ ಸ್ಟೂಡೆಂಟು 9 ಸೆಂಟಿಮೀಟರ್ ಲೆಂತ್ನ 2:3 ಅಲ್ಲಿ ಏನು ಮಾಡಿದ್ದಾರೆ, ಡಿವೈಡ್ ಮಾಡಿದ್ದಾರೆ. ನೋಡಿ, ಅಬ್ಸರ್ವ್ ಮಾಡಿ, 1 2 1 2 3 2:3 ರೇಷಿಯೋದಲ್ಲಿ ಡಿವೈಡ್ ಮಾಡಿದ್ದಾರೆ. ಸೊ ಸ್ಟೂಡೆಂಟ್ ಡಿವೈಡೆಡ್ ಅ ಲೈನ್ ಸೆಗ್ಮೆಂಟ್ ಆಫ್ ಲೆಂತ್ 9 cm in the ratio 2:3 geometrically as shown in the figure. The correct length of AM and MB obtained by calculation are respectively equal to. ಹಾಗಾದರೆ ಈ AM ಮತ್ತು MB ಅಕಾರ್ಡಿಂಗ್ ಟು ಕ್ಯಾಲ್ಕುಲೇಷನ್ ಅದರ ವ್ಯಾಲ್ಯೂ ಎಷ್ಟಿರುತ್ತೆ ಅಂತ. ಓಕೆ, ಸೊ ಆಪ್ಷನ್ಸ್ ನೋಡಿ, ನಿಮಗೆ ಡಿಫ್ರೆಂಟ್ ವ್ಯಾಲ್ಯೂಸ್ ಇದೆ. ನೋಡಿ ಯಾವ ರೀತಿ ಕಂಡುಹಿಡಿಯೋದು. ಸೊ ಎ ಬಿ ವ್ಯಾಲ್ಯೂ ಕೊಟ್ಟಿದ್ದಾರೆ. ಎ ಬಿ ಈಸ್ 9 cm ಆ್ಯಂಡ್ ಇಟ್ ಡಿವೈಡ್ಸ್ ಇನ್ ದ ರೇಷಿಯೋ 2:3. ಸೊ AM is to MB, AM is to MB is equals to 2x is to 3x. AM is to MB is equals to 2x is to 3x. So total AM is to MB ಯಾವುದಕ್ಕೆ ಸಮ, ABಗೆ ಸಮ. ನೋಡಿ, ಈ AM ಪ್ಲಸ್ MB ಯಾವುದಕ್ಕೆ ಸಮ, ABಗೆ ಸಮ. ಸೊ AM ಏನು 2x, MB 3x. ಸೊ 2x plus 3x is equals to AB. That means 9 cm. So 2x plus 3x, 5x is equals to 9 cm. So x is equals to 9/5, that is 1.8 cm. ಹಾಗಾದರೆ ಎ ಎಮ್ ನಮಗೆ ಏನಂತ ತೊಗೊಂಡಿದ್ದೀವಿ, 2x. ಸೊ ಎಕ್ಸ್ ವ್ಯಾಲ್ಯೂ ಗೊತ್ತಾಗಿದೆ 1.8. ಸೊ ಎ ಎಮ್ ಎಷ್ಟಾಗುತ್ತೆ ಅವಾಗ, 2 × 1.8. 2 × 1.8 3.6 cm. ಬಿ ಎಮ್ 3x. therefore ಬಿ ಎಮ್ is equals to 3 × 1.8 5.4 cm. ನೋಡಿ ಎಷ್ಟು ಚೆನ್ನಾಗಿದೆ. ಓಕೆ, ಸೊ ಗೊತ್ತಾಯ್ತಲ್ಲ ಮಕ್ಕಳದ್ದು ಯಾವ ರೀತಿ. ಸೊ ಎ ಎಮ್ ಮತ್ತು ಬಿ ಎಮ್ ರೇಷಿಯೋ ಇದೆ, ಎರಡು ರೇಷಿಯೋನ ಆ್ಯಡ್ ಮಾಡಿದೆ, ಅದನ್ನು ಎ ಬಿಗೆ ಈಕ್ವೇಟ್ ಮಾಡಿಕೊಂಡೆ. 2x plus 3x is equals to 9 cm. ಸೊ 2x plus 3x is equals to 5x, that is equals to 9 cm. x is equals to 9/5 equals to 1.8. ಇಲ್ಲಿ ಬರೀ ಎಕ್ಸ್ ವ್ಯಾಲ್ಯೂ ಕಂಡುಹಿಡ್ದಿದ್ದು. ನೆಕ್ಸ್ಟ್ ಇದರಲ್ಲಿ ಎಕ್ಸ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಎ ಎಮ್ ಅಂದ್ರೇನು 2x. ಸೊ 2 × 1.8 ದಟ್ಸ್ ಈಕ್ವಲ್ಸ್ ಟು 3.6. ಬಿ ಎಮ್ ಅಂದರೆ 3 × 1.8 ದಟ್ಸ್ ಈಸ್ ಈಕ್ವಲ್ಸ್ ಟು 5.4 cm. Therefore, the correct answer is 3.6 cm and 5.4 cm. Next, 35th question. The correct relation between the sides of the triangle ABC given in the figure is. So, here we have to find the correct relation between the sides of the triangle ABC. ನೋಡಿ, ಎ ಬಿ ಸಿ ಅನ್ನೋ ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಕೊಟ್ಟಿದ್ದಾರೆ. ಇದರಲ್ಲಿ ಕರೆಕ್ಟ್ ರಿಲೇಷನ್ಶಿಪ್ನ ಕಂಡುಹಿಡಿಬೇಕಾದ್ರೆ, ಸೊ ನೀವು ಅಬ್ಸರ್ವ್ ಮಾಡಿ, ಆ್ಯಂಗಲ್ ಬಿ 90 ಡಿಗ್ರಿ ಇದೆ, ಎ ಸಿ ಬಿ ಸೆಂಟಿಮೀಟ್ರ್ ಅಂತ ಕೊಟ್ಟಿದ್ದಾರೆ, ಬಿ ಸಿನ ಎ ಸೆಂಟಿಮೀಟ್ರ್ ಅಂತ ಕೊಟ್ಟಿದ್ದಾರೆ, ಎ ಬಿನ ಸಿ ಸೆಂಟಿಮೀಟ್ರ್ ಅಂತ ಕೊಟ್ಟಿದ್ದಾರೆ. ಸೊ ಅಕಾರ್ಡಿಂಗ್ ಟು ದ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಎ ಸಿ ಈಸ್ ದ ಹೈಪೋಟೆನಸ್. ಸೊ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ವಾಟ್, ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಸೊ ಎ ಸಿಲಿ ಏನಿದೆ, ಸ್ಮಾಲ್ ಲೆಟರ್ ಬಿ ಇದೆ. ಸೊ ಬಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ವಾಟ್, ಸಿ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ಬಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್. ವೆರಿ ಸಿಂಪಲ್. ಸೊ ಬಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಅಕಾರ್ಡಿಂಗ್ ಟು ಪೈಥಾಗರಸ್ ಥಿಯರಮ್. Clear? Next, 36th question. The volume and surface area of a sphere is numerically equal. Then the radius of the sphere is. ನೋಡಿ ಇಲ್ಲಿ. ಸೊ ಒಂದು ಸರ್ಫೇಸ್ ಏರಿಯಾ ಆಫ್ ಅ ಸ್ಪಿಯರ್ ಮತ್ತು ವ್ಯಾಲ್ಯೂಮ್ ಎರಡು ಕೂಡ ಏನಿದೆ, ಈಕ್ವಲ್ ಇದೆ. ಸೊ ವ್ಯಾಲ್ಯೂಮ್ ಆ್ಯಂಡ್ ಸರ್ಫೇಸ್ ಏರಿಯಾ ಆಫ್ ಅ ಸ್ಪಿಯರ್ ಬೋತ್ ಆರ್ ಈಕ್ವಲ್.
So we have to find the radius of the sphere. Very simple. So what is the volume of a sphere? Very important. ನೀಟಾಗಿ ನೆನ್ಪಿಟ್ಕೊಳ್ಬೇಕು. Volume of a sphere is 4/3 pi r cube and surface area of a sphere is 4 pi r square. So both the sides ಏನು ಕ್ಯಾನ್ಸಲ್ ಆಗುತ್ತೆ ನೋಡಿ. ಸೊ 4 ಕ್ಯಾನ್ಸಲು, ಪೈ ಕ್ಯಾನ್ಸಲ್. ಸೊ ಉಳಿದಿದ್ದೇನೋ ಇಲ್ಲಿ ಕೂಡ ಆರ್ ಸ್ಕ್ವೇರ್, ಇಲ್ಲಿ ಆರ್ ಸ್ಕ್ವೇರು, ಇಲ್ಲ ಆರ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ ಓನ್ಲಿ ಆರ್ ಅಷ್ಟೇ ಉಳಿಯುತ್ತೆ, ಹೌದಲ್ವಾ? ಸೊ ಆರ್ ಕ್ಯೂಬ್ ಇಸ್ ಈಕ್ವಲ್ಸ್ ಟು 3r ಸ್ಕ್ವೇರ್ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಸೊ ಆರ್ ಇಸ್ ಈಕ್ವಲ್ಸ್ ಟು 3. ಓಕೆ, ಇಲ್ಲಿ ಅವರು ಆರ್ ಕ್ಯೂಬ್ನ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಿದ್ದಾರೆ, ಕ್ಯಾನ್ಸಲ್ ಮಾಡಿದ್ದಾರೆ. ಸೊ ಅಬ್ಸರ್ವ್ ಮಾಡಿ, ಜಸ್ಟ್ ಇಲ್ಲಿ ಏನು ಮಾಡಿದ್ದಾರೆ, 4 ಕ್ಯಾನ್ಸಲ್ ಮಾಡಿದ್ದಾರೆ, ಪೈ ಕ್ಯಾನ್ಸಲ್ ಮಾಡಿದ್ದಾರೆ. ಉಳಿದಿದ್ದೇನು, ಆರ್ ಕ್ಯೂಬ್ ಇಸ್ ಈಕ್ವಲ್ಸ್ ಟು 3 ಇಂಟು ಆರ್ ಸ್ಕ್ವೇರ್. ಸೊ ಆರ್ ಕ್ಯೂಬ್ ಅಂದರೆ ಆರ್ ಈಸ್ ಮಲ್ಟಿಪ್ಲೈಯಿಂಗ್ 3 ಟೈಮ್ಸ್, ಇಲ್ಲಿ ಆರ್ ಸ್ಕ್ವೇರ್ ಅಂದರೆ ಆರ್ ಈಸ್ ಮಲ್ಟಿಪ್ಲೈಯಿಂಗ್ 2 ಟೈಮ್ಸ್. ಸೊ ಇಲ್ಲಿ 2r, ಇಲ್ಲಿ 2r ಕ್ಯಾನ್ಸಲ್ ಆಯಿತು, ಇಲ್ಲಿ 1r ಉಳಿತು. ಸೊ ಆರ್ ಇಸ್ ಈಕ್ವಲ್ಸ್ ಟು 3. Therefore the radius is equals to how much? 3 units. So A is the answer. A is the answer. Clear? Next, a funnel given in the figure is a combination of, ನೋಡಿ, ಸೊ ಇಲ್ಲೊಂದು ಫನಲ್ ಕೊಟ್ಟಿದ್ದಾರೆ. ಹಾಗಾದರೆ ಈ ಫನಲ್ ಯಾವ ಎರಡು ಡಯಾಗ್ರಾಮ್, ಯಾವ ಎರಡು ಫಿಗರ್ನ ಕಾಂಬಿನೇಷನ್ನು, ಯಾವ ಎರಡು ಸಾಲಿಡ್ಸ್ನ ಕಾಂಬಿನೇಷನ್ ಆಗಿದೆ ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ನೋಡಿ, ಎಷ್ಟು ನೀಟಾಗಿ ಕಂಡುಹಿಡಿಬೋದು. ಸೊ ಇಲ್ಲಿ ಮೇಲ್ಗಡೆ ಏನಿದೆ ನಮಗೆ, ಕೋನ್ ಇದೆ, ಬರೀ ಕೋನಲ್ಲ, ಫ್ರಸ್ಟಮ್ ಆಫ್ ಕೋನ್. ಸೊ ಇಲ್ಲಿ ನೋಡಿ, 2 ಡಿಫ್ರೆಂಟ್ ರೇಡಿಯೈ ಇದೆ, ಹಾಗಾಗಿ ಫ್ರಸ್ಟಮ್ ಆಫ್ ಕೋನ್. ಇದೇನಿದು, ಸಿಲಿಂಡರ್. ವೆರಿ ಸಿಂಪಲ್. ಸೊ ಹಾಗಾದರೆ ನೋಡಿ, ಎಲ್ಲಿದೆ ಫ್ರಸ್ಟಮ್ ಆಫ್ ಕೋನ್ ಆ್ಯಂಡ್ ಸಿಲಿಂಡರು? ಸೊ ಸಿಲಿಂಡರ್ ಆ್ಯಂಡ್ ಕೋನ್ ಇದೆ ನೋಡಿ. ತಕ್ಷಣಕ್ಕೆಲ್ಲ ಏನು ಮಾಡಿಬಿಡ್ತಾರೆ, ಸಿಲಿಂಡರ್ ಕೋನ್ ಹಾಕ್ತಾರೆ. ಇದು ಕೋನ್ ಅಲ್ಲ. ಸೊ ಕೋನ್ ಅಂದರೆ ನಮಗೇನಿರುತ್ತೆ, ಈ ಥರ ಪಾಯಿಂಟ್ ವರ್ಟೆಕ್ಸ್ ಇರುತ್ತೆ. ಸೊ ಫ್ರಸ್ಟಮ್ ಆಫ್ ಕೋನಲ್ಲಿ ನಮಗೇನಿರಲ್ಲ, ಈ ಥರ ವರ್ಟೆಕ್ಸ್ ಇರಲ್ಲ, 2 ಡಿಫ್ರೆಂಟ್ ರೇಡಿಯೈ ಇರುತ್ತೆ. ಓಕೆ, ಸೊ ವಾಟ್ ಈಸ್ ದ ಕರೆಕ್ಟ್ ಆನ್ಸರ್? ಸೊ ಸಿಲಿಂಡರ್ ಆ್ಯಂಡ್ ಫ್ರಸ್ಟಮ್ ಆಫ್ ಕೋನ್, ಸಿಲಿಂಡರ್ ಆ್ಯಂಡ್ ಫ್ರಸ್ಟಮ್ ಆಫ್ ಕೋನ್, ಆಪ್ಷನ್ B is the right answer. Okay, option B is the right answer, children. Clear? Next, 38th question. The solid is in the shape of a cylinder with 2 hemispheres stuck to each of its ends as shown in the figure. The radius of the cylinder and hemisphere are equal to r centimeter. If the height of the cylinder is h centimeter, then the volume of the solid is, very simple. ನೋಡಿಲಿ, ಸೊ ಒಂದು ಶೇಪ್ ನಿಮಗೆ ಸಾಲಿಡ್ ಫಿಗರ್ ಕಾಣಿಸ್ತಿದೆ ಅಲ್ವಾ? ಇಲ್ಲಿ ಸಿಲಿಂಡರ್ ಇದೆ, ಸಿಲಿಂಡರ್ನ 2 ಎಂಡಲ್ಲಿ ಏನಿದೆ, ಹೆಮಿಸ್ಪಿಯರ್ ಅಟ್ಯಾಚ್ ಆಗಿದೆ. ಸೊ ಈ ಹೆಮಿಸ್ಪಿಯರ್ನ ರೇಡಿಯಸ್ಸು ಅಬ್ಸರ್ವ್ ಮಾಡಿ, ಈ ಹೆಮಿಸ್ಪಿಯರ್ನ ರೇಡಿಯಸ್ಸು ಮತ್ತು ಸಿಲಿಂಡರ್ನ ರೇಡಿಯಸ್ ಎರಡೂ ಕೂಡ ಏನು ಸೇಮ್, ಎಷ್ಟು ಸ್ಮಾಲ್ ಲೆಟರ್ ಆರ್. ಅಬ್ಸರ್ವ್ ಮಾಡಿ, ಹೆಮಿಸ್ಪಿಯರ್ನ ರೇಡಿಯಸ್ಸು, ಸಿಲಿಂಡರ್ನ ರೇಡಿಯಸ್ ಎರಡು ಕೂಡ ಸ್ಮಾಲ್ ಇದೆ. ಸೊ ಹೈಟ್ ಆಫ್ ದ ಸಿಲಿಂಡರ್ ನೋಡಿ, ಈ ಸಿಲಿಂಡರ್ನ ಹೈಟ್ ಇದೆಯಲ್ಲ, ಅದು 8 ಸೆಂಟಿಮೀಟ್ರ್ ಆದರೆ ವ್ಯಾಲ್ಯೂಮ್ ಏನು ಈ ಸಿಲಿಂಡರ್ದು ಅಂತ. ಓಕೆ, ಸೊ ವ್ಯಾಲ್ಯೂಮ್ ಆಫ್ ದ ಸಿಲಿಂಡರ್ ಇಸ್ ಈಕ್ವಲ್ಸ್ ಟು ವಾಟ್? ಸೊ ವ್ಯಾಲ್ಯೂಮ್ ಆಫ್ ದ ಸಿಲಿಂಡರ್ ಇಸ್ ಈಕ್ವಲ್ಸ್ ಟು ವ್ಯಾಲ್ಯೂಮ್ ಆಫ್ ದ ಹೆಮಿಸ್ಪಿಯರ್ ಪ್ಲಸ್ ವ್ಯಾಲ್ಯೂಮ್ ಆಫ್ ದ ಹೆಮಿಸ್ಪಿಯರ್ ತೊಗೊಳ್ಬೇಕಾಗತ್ತೆ ನಾವಿಲ್ಲಿ. ಆ್ಯಂಡ್ ಆಲ್ಸೋ ವಿ ಹ್ಯಾವ್ ಟು ಟೇಕ್ ವಾಟ್, ಪೈ ಆರ್ ಸ್ಕ್ವೇರ್ ಎಚ್ ಅಂದರೆ ವ್ಯಾಲ್ಯೂಮ್ ಆಫ್ ದ ಸಿಲಿಂಡರ್, ವ್ಯಾಲ್ಯೂಮ್ ಆಫ್ ದ ಹೆಮಿಸ್ಪಿಯರ್ ಪ್ಲಸ್ ವ್ಯಾಲ್ಯೂಮ್ ಆಫ್ ದ ಸಿಲಿಂಡರ್. ಸೊ ಇಲ್ಲಿ ನೋಡಿ, ನೀವು ಅಬ್ಸರ್ವ್ ಮಾಡಿ, V is equals to 4/3 pi r cube, ವ್ಯಾಲ್ಯೂಮ್ ಆಫ್ ದ ಹೆಮಿಸ್ಪಿಯರ್ ಪ್ಲಸ್ ವ್ಯಾಲ್ಯೂಮ್ ಆಫ್ ದ ಸಿಲಿಂಡರ್. ಎರಡರಲ್ಲೂ ನೋಡಿ ಏನು ಕಾಮನ್ ತೆಗಿಬೋದು, ಪೈ ಆರ್ ಸ್ಕ್ವೇರ್ ಕಾಮನ್ ತೆಗಿಬೋದು. ಸೊ ಪೈ ಆರ್ ಸ್ಕ್ವೇರ್ ಕಾಮನ್ ತೆಗೆದ್ರಲ್ಲಿ ಏನು ಉಳಿಯುತ್ತೆ, 4r ಉಳಿಯಿತು ಡಿವೈಡೆಡ್ ಬೈ 3 ಪ್ಲಸ್ ಇದು h ಉಳಿಯಿತು. ಸೊ ವಾಟ್ ಇಸ್ ದ ಆನ್ಸರ್ ದೆನ್? ಪೈ ಆರ್ ಸ್ಕ್ವೇರ್ ಆಫ್ 2r/3 ಪ್ಲಸ್ h centimeter cube. So this is the correct answer. Clear? Next, 39th question. The height and radius of the base of a cone are 12 centimeter and 5 centimeter respectively. Then the slant height of the cone. Very simple question, children. ನೀಟಾಗಿ ಅಬ್ಸರ್ವ್ ಮಾಡಿ. ಹೈಟ್ ಅಂದರೆ ಏನಂತ ತೊಗೋಬೇಕು ಅಂತ ಹೇಳಿದೆ ನಾನು, ಹೆಚ್ ಕೊಟ್ಟಿದ್ದಾರೆ 12 ಸೆಂಟಿಮೀಟರು, ರೇಡಿಯಸ್ ಕೊಟ್ಟಿದ್ದಾರೆ 5, ಬೇಕಾಗಿರೋದು ಎಲ್. ಸೊ ಆ್ಯಸ್ ವಿ ನೋ, ಎಲ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು h square plus r square, L is equals to square root of h square plus r square. So L is equals to square root of r square plus h square ಅಂತಿದೆ, r square plus h square ಅಂತ ಅದ್ರ ತೊಗೊಳ್ಳಿ, h square plus r square ಅದ್ರ ತೊಗೊಳ್ಳಿ. ಸೊ L is equals to square root of r ಅಂದರೆ 5 square plus h ಅಂದರೆ 12 square. ಸೊ L is equals to square root of 5 square ಅಂದರೆ 25 plus 12 square ಅಂದರೆ 144.
So 25 plus 144, 169. Therefore, L is equals to 13 centimeter. Square root of 169 ಅಂದರೆ ಎಷ್ಟಪ್ಪ 13 centimeter. So therefore the slant height. ಸೊ ನೆನ್ಪಿಟ್ಕೊಳ್ಳಿ, ಹೈಟ್ ಅಂತ ಹೇಳಿದ್ರೆ ಬರೀ ಎಚ್ ತೊಗೊಳ್ಬೇಕು. ಸ್ಲ್ಯಾಂಟ್ ಹೈಟ್ ಮೀನ್ಸ್ ಹೆಲ್. ಸೊ ಎಲ್ ಈಸ್ ಈಕ್ವಲ್ಸ್ ಟು ಎಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಎಲ್ ಈಸ್ ಈಕ್ವಲ್ಸ್ ಟು ಎಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಯಾಕೆ ಅಂತ ನಾನು ಹೇಳಿದೆ. ಸೊ ಇದೊಂದು ನಾವು ಕೋನ್ ಅಂತ ನಾವು ಕನ್ಸಿಡರ್ ಮಾಡಿದರೆ, ದಿಸ್ ಈಸ್ ವಾಟ್ ಹೆಚ್, ದಿಸ್ ಈಸ್ ರೇಡಿಯಸ್ ಆ್ಯಂಡ್ ದಿಸ್ ಈಸ್ ಎಲ್. ದಿಸ್ ಈಸ್ ಎಚ್, ದಿಸ್ ಈಸ್ ಆರ್. ಓಕೆ, ದಿಸ್ ಈಸ್ ಆರ್. ಸೊ ಇದು 90 ಡಿಗ್ರಿ ಇದೆ. 90 ಡಿಗ್ರಿ ಇದ್ದರೆ ಏನಾಗುತ್ತೆ ನೋಡಿ, ಅಕಾರ್ಡಿಂಗ್ ಟು ಪೈಥಾಗರಸ್ ಥಿಯರಮ್ ಇದು ಹೈಪೋಟೆನಸ್. ಸೊ ಎಲ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಆಗುತ್ತೆ. ಕ್ಲಿಯರ್? Next 40th question. The frustum of a cone shaped jaggery is melted and remolded completely to the shape of a spear. Then the volume of the spear is, ನೋಡಿ ಎಷ್ಟು ಚೆನ್ನಾಗಿದೆ ಕ್ವಶನ್. ಫ್ರಸ್ಟಮ್ ಆಫ್ ಅ ಕೋನ್ ಶೇಪ್ಡ್ ಜಾಜ್ರಿ ಅಂದರೆ ಒಂದು ಜಾಜ್ರಿ ಮೀನ್ಸ್ ವಾಟ್, ಬೆಲ್ಲ. ಸೊ ಒಂದು ಫ್ರಸ್ಟಮ್ ಆಫ್ ಶೇಪ್ ಅಂದರೆ ಒಂದು ಫ್ರಸ್ಟಮ್ ಆಫ್ ಕೋನ್ ಅಂದರೆ ಈ ಶೇಪು ನೋಡಿ, ಈ ಥರ ಬೆಲ್ಲದ ಅಚ್ಚು ಈ ಶೇಪಲ್ಲಿದೆ ಅಂತ ಮಕ್ಕಳ. ಈ ಶೇಪಲ್ಲಿರೋ ಬೆಲ್ಲದ ಅಚ್ಚನ್ನು ಏನು ಮಾಡಿದ್ದಾರೆ, ಮೆಲ್ಟ್ ಮಾಡಿದ್ದಾರೆ. ಈ ಶೇಪಲ್ಲಿರೋ ಬೆಲ್ಲದ ಅಚ್ಚನ್ನು ಏನು ಮಾಡಿದ್ದಾರೆ, ಮೆಲ್ಟ್ ಮಾಡಿದ್ದಾರೆ. ಓಕೆ, ಎಸ್. ಆ್ಯಂಡ್ ರೀಮೋಲ್ಡೆಡ್ ಕಂಪ್ಲೀಟ್ಲಿ ಟು ದ ಶೇಪ್ ಆಫ್ ಅ ಸ್ಪಿಯರ್. ಓಕೆ, ಇದನ್ನು ಮೆಲ್ಟ್ ಮಾಡಿ ಏನು ಮಾಡಿದ್ದಾರೆ ಮಕ್ಕಳ, ಕಂಪ್ಲೀಟಾಗೆ ಇದನ್ನು ಮೆಲ್ಟ್ ಮಾಡಿ ಏನು ಮಾಡಿದ್ದಾರೆ, ಸ್ಪಿಯರ್ ಮಾಡಿದ್ದಾರೆ. ಓಕೆ, ಏನು ಮಾಡಿದ್ದಾರೆ, ಸ್ಪಿಯರ್ ಮಾಡಿದ್ದಾರೆ. ಓಕೆ, ಸೊ ದೆನ್ ದ ವ್ಯಾಲ್ಯೂಮ್ ಆಫ್ ದ ಸ್ಪಿಯರ್ ಈಸ್, ಹಾಗಾದ್ರೆ ವ್ಯಾಲ್ಯೂಮ್ ಆಫ್ ಅ ಸ್ಪಿಯರ್ ಏನಾಗುತ್ತೆ. ಓಕೆ, ವೆರಿ ಸಿಂಪಲ್. ನಾನು ಹೇಳಿದ್ದೀನಿ ವ್ಯಾಲ್ಯೂಮ್ ಆವಾಗಲೂ ಏನಾಗಿರುತ್ತೆ, ಈಕ್ವಲ್ ಆಗಿರುತ್ತೆ ಅಂತ. ಸೊ 3 times the volume of the frustum, 2 times the volume of the frustum, half the volume of the frustum equal to the volume of the frustum. So what is the correct answer? So it is equal to the volume of the frustum. ಸೊ ಒಂದು ಸಾಲಿಡ್ನ ಮೆಲ್ಟ್ ಮಾಡಿ ಇನ್ನೊಂದು ಶೇಪ್ ಸಾಲಿಡ್ನ ಮಾಡಿದ್ರೆ ಸೊ ಏನು ಚೇಂಜ್ ಆಗಲ್ಲ ಅಂತ ನಾವು ಕಲ್ತಿದ್ವಿ. ಏಕೆಂದರೆ ಅದು ಫಸ್ಟು ತಾಲೂಕು ಲೆವೆಲ್ ಪ್ರಿಪ್ರೇಟ್ರಿಯಲ್ಲಿ ಕೊಟ್ಟಿದ್ರು. ಸೊ ಅವಾಗ ನಾವು ಆ ಒಂದು ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ಬೇಕಾದ್ರೆ ನಾನು ಹೇಳಿದ್ದೆ, ಸೊ ವ್ಯಾಲ್ಯೂಮ್ ಡಸನ್ ಚೇಂಜ್. ಓಕೆ, ವ್ಯಾಲ್ಯೂಮು ಚೇಂಜ್ ಆಗಲ್ಲ. ಕ್ಲಿಯರ್? ಓಕೆ ಚಿಲ್ಡ್ರನ್, ಎಸ್, ದಿಸ್ ಕಂಪ್ಲೀಟ್ಸ್ today's class. Okay, so in the next class I'm going to solve the second taluk level preparatory question paper. Okay, second taluk level preparatory ಅಂದರೆ ಈಗ ಮೊನ್ನೆ ಬರೋದ್ರಲ್ಲ ಆ ಒಂದು ಕ್ವಶನ್ನ ನಾನು ಆ ಒಂದು ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತೇನೆ. ತುಂಬ ಜನ ಅದರಲ್ಲಿ ಕಾಮನ್ ಒಂದು 23rd, 24th, 20th ಆ್ಯಂಡ್ ಲಾಸ್ಟ್ ಒಂದು 35th ಲೈಕ್ ದಿಸ್ ನೀವು ಒಂದು ಆನ್ಸರ್ಸ್ ಕೀ ನಾನು ಕಳಿಸಿದ್ದೀನಿ ನೋಡಿ, ಸ್ಕೋರ್ ಅದು ನೋಡಿ ಆಲ್ಮೋಸ್ಟ್ ಅದು ತಪ್ಪು ಮಾಡಿದ್ದೀರಾ. ಓಕೆ, ಸೊ ಆ್ಯಕ್ಚುಲಿ ಎಲ್ಲವೂ ಈಸಿ ಇತ್ತು. ಸೊ ಇನ್ನೊಮ್ಮೆ ನಿಮ್ಗೆ ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಕಂಪಲ್ಸರಿ ವೀಡಿಯೋನ ನೀವು ನೋಡಿ, ಆವಾಗ ನಿಮಗೆ ಹೇಗೆ ಸಾಲ್ವ್ ಮಾಡೋದು ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಓಕೆನಾ? ಎಸ್. ಸೊ ಮತ್ತು ಇನ್ನೊಂದು ನಾನು ಎಲ್ಲ ಲೆಸನ್ನಿನ ಒಂದು ಇದನ್ನು ಕಳಿಸಿದ್ದೀನಿ ನಿಮಗೆ, ಮಲ್ಟಿಪಲ್ ಚಾಯ್ಸು. ಡೈಲಿ ಒಂದೊಂದು ಲೆಸನನ್ನು ನೀಟಾಗಿ ವರ್ಕ್ ಮಾಡ್ತಾ ಹೋಗಿ. ಸೊ ಇನ್ನೂ ಒಂದಷ್ಟು ನಿಮಗೆ ಸೋರ್ಸಸ್ ಇದೆ, ನಾನು ಕಳಿಸ್ತೇನೆ ಗ್ರೂಪಲ್ಲಿ, ಎಲ್ಲವೂ ನೀಟಾಗಿ ವರ್ಕ್ ಮಾಡಿ. ಆ್ಯಂಡ್ ಡೈಲಿ ಒನ್ಸ್ ಫಾರ್ಮುಲಾ ರಿವೈಸ್ ಮಾಡ್ಕೊಳ್ಳೇಬೇಕು. ಓಕೆ, ಸೊ ಫಾರ್ಮುಲಾ ಮೇಲೆ ಆಲ್ಮೋಸ್ಟ್ ಕ್ವಶನ್ಸನ್ನ ಬೇಸ್ ಮಾಡಿರ್ತಾರೆ ನಿಮಗೆ. ಕ್ಲಿಯರ್? ಸೊ ಮೀಟ್ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಟಿಲ್ ದಟ್ ಟೇಕ್ ಕೇರ್. ಬೈ ಚಿಲ್ಡ್ರನ್.